ಕರವೇ ಪ್ರವೀಣ್ ಶೆಟ್ಟಿ ನೇತೃತ್ವದ ಸಭೆ ಮುಕ್ತಾಯ ಆಗಿದೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ್ಗೆ ಬೆಂಬಲ ಕೊಡಬೇಕೋ ಬೇಡವೋ ಅನ್ನೋದರ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಪ್ರವೀಣ್ ಶೆಟ್ಟಿ ಏನ್ ನಿರ್ಣಯ ಅನ್ನೋದನ್ನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಿದ್ದಾರೆ. ಸುದ್ದಿಗೋಷ್ಠಿ ಮೂಲಕ ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಪ್ರವೀಣ್ ಶೆಟ್ಟಿ. ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ರು, ಅದಕ್ಕೆ ಬಂದ್ ಅಗತ್ಯ ಇದೆಯಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನಿಶ್ಚಿತತೆ ಇತ್ತು. ಈಗ ಪ್ರವೀಣ್ ಶೆಟ್ಟಿ ನೇತೃತ್ವದ ಸಭೆ ಮುಕ್ತಾಯ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಕಟಿಸುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ನೀರನ್ನ ಬಿಡಲ್ಲ, ಕರ್ನಾಟಕದ ಹಿತವನ್ನ ಕಾಪಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದರೂ ಸಹ ನಮ್ಮ ಲೋಕಸಭಾ ಸದಸ್ಯರು ಮತ್ತೆ ನಮ್ಮ ಸರ್ಕಾರ ಮತ್ತೆ ನಮ್ಮ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಬೆಂಗಳೂರು ನಗರ ಇವತ್ತು ದಿನನಿತ್ಯ ಬೆಳೀತಾ ಇದೆ. ಅಪಾರ್ಟ್ಮೆಂಟ್ಗಳು ಎತ್ತರಕ್ಕೆ ಮತ್ತೆ ಜಾಸ್ತಿ ಅಪಾರ್ಟ್ಮೆಂಟ್ಗಳು ಬರ್ತಾ ಇರೋದ್ರಿಂದ ನೀರಿನ ಸಮಸ್ಯೆ ನಿಜವಾಗ್ಲೂ ಬೆಂಗಳೂರು ನಗರ ಮತ್ತು ಕನ್ನಡಿಗರಿಗೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಧಾನಿಯವರ ಮಧ್ಯಸ್ಥಿಕೆಯನ್ನು ತರೋದ್ರ ಮುಖಾಂತರ, ಸರಿಯಾಗಿ ವಾದವನ್ನು ಮಂಡಿಸುವುದ್ರ ಮುಖಾಂತರ ಸುಪ್ರೀಂ ಕೋರ್ಟಲ್ಲಿ ಕನ್ನಡಿಗರಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ವಾಟಾಳ್ ಅವರ ಎಲ್ಲ ಹೋರಾಟಗಳಿಗೂ ನಮ್ಮ ಬೆಂಬಲವನ್ನು ಕೊಟ್ಟಿದ್ದೀವಿ. ವಾಟಾಳ್ ಹೋರಾಟದ ಬಗ್ಗೆ ಎರಡೇ ಮಾತಿಲ್ಲ, ಅವರಿಗೆ ಎಲ್ಲ ಸಂದರ್ಭದಲ್ಲೂ ಬಂದ್ಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಾಟಾಳ್ ಅವರ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡುವುದ್ರ ಮುಖಾಂತರ ಕಾವೇರಿ ನೀರಿನ ಹೋರಾಟಕ್ಕಾಗಿ, ಮೇಕೆದಾಟು ಯೋಜನೆಗಾಗಿ, ಕಳಸಾ ಬಂಡೂರಿ ಯೋಜನೆಗಾಗಿ, ಮಹದಾಯಿ ಯೋಜನೆಗಾಗಿ, ಬೆಂಗಳೂರು ನಗರದಲ್ಲಿ ವಲಸಿಗರಿಂದ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ನಿರಂತರವಾಗಿ ಸಂಘಟನೆ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದೀವಿ. ಮತ್ತೆ ಕಾವೇರಿ ವಿಷಯದಲ್ಲಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ನಾವು ಹಾಕ್ತೀವಿ. ನಾವು ಅವರ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀವಿ. ಇವಾಗಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ಕರ್ನಾಟಕದಲ್ಲಿ, ಬೆಂಗಳೂರು ನಗರದಲ್ಲಿ ಕಾರ್ಮಿಕರಿಗೆ, ರೈತರಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಬೇಕರಿಯವರಿಗೆ, ಚಿಕ್ಕ ಪುಟ್ಟ ವ್ಯವಹಾರ ಮಾಡುವಂಥವರಿಗೆ ತೊಂದರೆಯನ್ನ ಕೊಡೋದು ಬೇಡ ಅಂತೇಳಿ ವಾಟಾಳ್ ಅವರಲ್ಲಿ ನಾವು ಮನವಿಯನ್ನ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಬಂದನ್ನ ಮಾಡೋಣ ಅಥವಾ ಹೋರಾಟವನ್ನು ಇನ್ನಷ್ಟು ತೀವ್ರ ಮಾಡೋಣ. ಹೋರಾಟಕ್ಕೆ ಬೆಂಬಲ ಇದೆ. ನೋಡಿ, ವಾಟಾಳ್ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಯಾವತ್ತೂ ನಾವು ಹೋರಾಟಕ್ಕೆ ಅವರಿಗೆ ಬೆಂಬಲ ಇಲ್ಲ ಅಂತಿಲ್ಲ. ಆದ್ರೆ ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರು ಬೆಂಬಲ ಕೊಡೋಕೆ ಆಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಇದೆ. ನಾವೆಲ್ಲ ಯೋಚನೆಯನ್ನ ಮಾಡಬೇಕಾಗಿದೆ, ಮುಂದೆ ತೀರ್ಮಾನಗಳನ್ನು ತಗೋಬೇಕಾಗುತ್ತೆ. ಒಂದು ಹೋರಾಟ, ಒಂದು ಬಂದ್ ಕರಿಬೇಕಾದ್ರೆ ಎಲ್ಲ ಸಂಘಟನೆಯವ್ರನ್ನ ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಅಲ್ಲ, ನಾವು ಇಲ್ಲ ನಾವು ಯಾವಾಗ್ಲೂ ವಾಟಾಳ್ ಅವರ ಹೋರಾಟಕ್ಕೆ ಯಾವಾಗ್ಲೂ ನಮ್ ಬೆಂಬಲ ಇದೆ. ಬೆಂಬಲ ಇಲ್ಲ ಅಂತ ಹೇಳಿಲ್ಲ. ಅವ್ರ ಜೊತೆ ಹೋರಾಟ ಮಾಡಿದೀವಿ, ಎಲ್ಲ ಹೋರಾಟದಲ್ಲಿ ಇದೀವಿ. ಅವರು ಕನ್ನಡದ ಪರವಾಗಿ ಇರುವಂತ ದೊಡ್ಡ ಶಕ್ತಿ, ಕರ್ನಾಟಕದ ಶಕ್ತಿ. ಅವ್ರ ವಿರುದ್ಧ ನಾವು ಮಾತಾಡಲ್ಲ. ಅವ್ರೆಲ್ಲ ಹೋರಾಟಗಳಿಗೆ ಬೆಂಬಲವನ್ನ ಕೊಟ್ಟಿದ್ವಿ. ಆದ್ರೆ ನಾಳೆ ಬಂದಿನ ಬಗ್ಗೆ ವಾಟಾಳ್ ಅವರಿಗೆ ನಾವು ಮನವಿಯನ್ನ ಮಾಡ್ತಾ ಇದೀವಿ. ಬಂದನ್ನ ಮುಂದಿನ ದಿನಗಳಲ್ಲಿ ಹಾಕಿ ಅಥವಾ ಇನ್ನೊಂದು ರೀತಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಹೋರಾಟವನ್ನ ಪ್ರಾರಂಭ ಮಾಡಿ ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿಕೆ ಇಲ್ಲ. ವಾಟಾಳ್ ಅವರ ಹೋರಾಟ, ಅವರು ಬಂದ್ ಕರೆ ಕೊಟ್ಟಿದ್ದಾರೆ. ಅವರ ನಿಲುವು, ನಮ್ಮ ಸಂಘಟನೆಯ ನಿಲುವನ್ನು ನಾವು ಇವತ್ತು ಪ್ರಕಟಣೆ ಮಾಡಿದ್ದೀವಿ. ನಮ್ಮ ಹೋರಾಟ ಕಾವೇರಿ ನೀರಿಗಾಗಿ ನಿರಂತರವಾಗಿ ಹೋರಾಟ ಇರುತ್ತೆ. ಆದರೆ ನಾಳೆ ಬಂದಿಗೆ ನಾವೆಲ್ಲ ಹೋರಾಟವನ್ನ ಮಾಡ್ತೀವಿ ಬಿಟ್ರೆ ಯಾವುದೇ ಬಂದಿಗೆ ನಾವು ಮಾಡ್ತಾ ಇಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿದೆ. ಸಿಎಂ ಅವರ ಒತ್ತಡ ಇತ್ತು, ಕೆಲವೊಂದು ಸಂಘಟನೆಗಳು ಹಿಂದೆ ಸರಿದಿರೋದಕ್ಕೆ ಕಾರಣ ಸಿಎಂ ಒತ್ತಡ ಅನ್ನುವಂತಹ ಮಾತುಗಳನ್ನು ಈಗ ವಾಟಾಳ್ ಬಣದವರು ತುಂಬಾ ಜನ ಕೇಳ್ತಾ ಇದ್ದಾರೆ. ಸಿಎಂ ಒತ್ತಡ ಹಾಕಿದ ತಕ್ಷಣ ಎಲ್ಲರೂ ಹಿಂದೆ ಸರಿದ್ರು ಬಂದಿಲ್ಲ ಅಂತ. ನಮ್ಗೆ ಸಿಎಂ ಆಗ್ಲಿ ಅಥವಾ ಪ್ರಧಾನಮಂತ್ರಿಗಳಾಗ್ಲಿ ನಾವು ಮಾಡ್ತಾ ಇರೋದು ನಮ್ಮ ಮನೆ ಕೆಲಸ ಅಲ್ಲ. ನಮ್ಗೆಲ್ಲರಿಗೂ ಉದ್ಯೋಗ ಇದೆ, ಬೇರೆ ಉದ್ಯೋಗಗಳಿದಾವೆ. ಅಥವಾ ಕನ್ನಡದ ಹೇಳಿ ಯಾರೋ ಮನೆ ಬಾಗಿಲಿಗೆ ಹೋಗಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಅಥವಾ ಸಿಎಂ ಹತ್ರ ಇಲ್ಲಿ ತನಕ ನಾವು ಫಂಡ್ ಕೇಳಲಿಕ್ಕೆ ಹೋಗಿಲ್ಲ, ಯಾರ ಹತ್ರ ದುಡ್ಡಿಗೆ ಹೋಗಿಲ್ಲ. ಆದ್ರಿಂದ ನಮ್ಗೆ ಯಾವುದೇ ಭಯ ಇಲ್ಲ. ನಾವು ಮಾಡ್ತಾ ಇರೋದು ಕಾವೇರಿ ನೀರು ಕನ್ನಡಿಗರ
ಆಸ್ತಿಯರು ಜೀವನಾಡಿ. ಬೆಂಗಳೂರು ನಗರದಲ್ಲಿರುವವರು ಪ್ರತಿಯೊಬ್ಬರು ನೀರು ಕುಡಿಬೇಕಾಗಿದೆ. ಮಂಡ್ಯ ಮೈಸೂರು ರೈತರು ಕುಡಿಬೇಕಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಮತ್ತೆ ಕಳಸಾ ಬಂಡೂರಿ ಯೋಜನೆಯನ್ನ ಜಾರಿಗೆ ತರಬೇಕು. ಇದರಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳ ಪಾತ್ರನೂ ಇದೆ, ಪ್ರತಿಯೊಬ್ಬ ಅಧಿಕಾರಿಗಳ ಪಾತ್ರವೂ ಇದೆ. ಅವರಿಂದ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಒಟ್ಟಾರೆ ವ್ಯವಸ್ಥೆ ನಮಗೆ ಕನ್ನಡಿಗರಿಗೆ ಮರಣ ಶಾಸನವನ್ನ ಬರೆಯುವಂತ ಕೆಲಸ ಮಾಡಿದೆ. ಆದ್ರಿಂದ ನಾವು ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದೀವಿ. ಯಾರ ಒತ್ತಡನೂ ಇಲ್ಲ ಇದರಲ್ಲಿ. ನಮ್ಗೆ ಇಲ್ಲಿ ಸಾಮಾನ್ಯ ಜನರು ಮತ್ತೆ ಮಳೆ ಚೆನ್ನಾಗಿ ಸುರಿದಿರೋದ್ರಿಂದ, ಡ್ಯಾಮ್ಗಳಲ್ಲಿ ನೀರು ತುಂಬ್ತಾ ಇರೋದ್ರಿಂದ, ಒಳೆ ಹರಿವು ಜಾಸ್ತಿ ಆಗ್ತಾ ಇರೋದ್ರಿಂದ, ಮತ್ತೆ ಸರ್ಕಾರ ನೀರನ್ನ ಬಿಡಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ನಾವು ಈ ಬಂದಿಂದ ಹೋರಾಟವನ್ನ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ವಾಟಾಳ್ ಅವರಿಗೆ ಯಾವಾಗಲೂ ನಮ್ಮ ಬೆಂಬಲವನ್ನ ಕೊಡ್ತಾ ಇರ್ತೀವಿ. ವಾಟಾಳ್ ಅವ್ರ ಬಗ್ಗೆ ನಮ್ದು ಎರಡೇ ಮಾತೇ ಇಲ್ಲ. ಅವ್ರ ಹೋರಾಟದಲ್ಲಿ ಕರ್ನಾಟಕದ ನಂಬರ್ 1 ಅಂತ ಹೇಳಿದ್ರು ಎಲ್ಲೂ. ಸರ್, ಈಗ PWMA ಮೊದಲನೇ ಡೈರೆಕ್ಷನ್ ಅಲ್ಲೂ ಕರ್ನಾಟಕಕ್ಕೆ ಹಿನ್ನಡೆ ಆಯಿತು. ನಿನ್ನೆ ಕೊಟ್ಟಂತ ಎರಡನೇ ಡೈರೆಕ್ಷನ್ ಅಲ್ಲೂ ಕೂಡ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ. ತಾವು ಮೊದಲನೇ ಡೈರೆಕ್ಷನ್ ಅಲ್ಲಿ ಈ ರೀತಿಯಾದ ನಿರ್ಧಾರ ಕೈಗೊಂಡಿದ್ರಿ. ಈಗ ನಿನ್ನೆ ಡೈರೆಕ್ಷನ್ ಬಂದಿದೆ. ಅದರ ಪ್ರಕಾರ ಹೋದ್ರೆ ತಾವು ಹೋರಾಟ ಮಾಡಲ್ಲ ಅಂತ ಹೇಳ್ತೀರಾ? ಯಾಕಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಯಾಕಂದ್ರೆ ಕನ್ನಡ ಪರ ಹೋರಾಟಗಾರರು ಏನು ರೈತರ ಪರವಾಗಿ ನಿಂತಿದ್ದೀವಿ ಎನ್ನುವಂತ ಮಾತನ್ನ ಹಿಂದೆ ಕೂಡ ತಾವು ಹೇಳಿದ್ರಿ, ತಮ್ಮ ಹಲವು ಬಣಗಳು ಕೂಡ ಹೇಳಿದ್ವು. ಆದ್ರೆ ಈ ನಿರ್ಧಾರ ಸರಿಯಾ ಅನ್ನುವಂತಹ ಚರ್ಚೆ ಈಗ ಆಗ್ತಾ ಇದೆ. ನೋಡಿ, ಆವತ್ತು ನಾವು ಬಂದ್ ಕರೆ ಕೊಟ್ಟಾಗ ಮಳೆ 20% ಕರ್ನಾಟಕ ಮಳೆ ಬಂದಿಲ್ಲ. ಯಾವ ಡ್ಯಾಮ್ ಅಲ್ಲೂ ನೀರಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬಂದ್ ಕರೆ ಕೊಟ್ಟಿದ್ದೀವಿ ಎಲ್ಲ ಒಟ್ಟಿಗೆ. ಅದಾದ ತಕ್ಷಣ ನಿರಂತರವಾಗಿ ಮಳೆ ಸುರಿದಿದೆ. ನೀರು ಹೇರಳವಾಗಿ ನಮ್ಮ ಡ್ಯಾಮ್ಗಳು ತುಂಬ್ತಾ ಇದಾವೆ. ಸರ್ಕಾರ ನಮಗೆ ನೀರು ಬಿಡಲ್ಲ ಅನ್ನುವಂತ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು, ನೀರಾವರಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ಹೋಗ್ತೀವಿ, ನೀರನ್ನ ಬಿಡಲ್ಲ ಅನ್ನುವಂತ ಮಾತನ್ನು ನಿನ್ನೆನೂ ಸಹ ಹೇಳಿದ್ದಾರೆ. ಅವರ ಮಾತಿನ ಭರವಸೆಯ ಮೇಲೆ ನಾವು ಈ ಬಂದನ್ನ ವಾಪಸ್ ತಗೊಂತಾ ಇದೀವಿ. ಆದ್ರೆ ತಮಿಳುನಾಡಿನ ಬೆಳವಣಿಗೆಗಳು ಸಾಕಷ್ಟು ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡಿನ ಎಂಪಿಗಳಿರ್ಬೋದು, ಪಾರ್ಲಿಮೆಂಟ್ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ತಮಿಳುನಾಡಿನವರು ನಮ್ಮ ನೀರನ್ನ ಕಬಳಿಸಲಿಕ್ಕೆ ಅವರು ಎಲ್ಲ ಒಗ್ಗಟ್ಟಾಗಿ, ಎಲ್ಲಾ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಆ ಕಾರ್ಯತಂತ್ರವನ್ನ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮಲ್ಲಿ ಲೋಕಸಭಾ ಸದಸ್ಯರು ಡೆಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನುವಂತ ನಾವು ಪ್ರಶ್ನೆಗಳನ್ನ ಅವರಿಗೂ ಸಹ ಇಡಬೇಕಾಗಿದೆ. ನಮ್ಮ ಅಧಿಕಾರಿಗಳು ಸಹ ಏನ್ ಮಾಡ್ತಾ ಇದ್ದಾರೆ? ಇಷ್ಟು ವರ್ಷ ತನಕ ನಮಗೆ ಕರ್ನಾಟಕದ ವಿಷಯದಲ್ಲಿ ಅಥವಾ ಕಾವೇರಿ ವಿಷಯದಲ್ಲಿ ನ್ಯಾಯ ಯಾವತ್ತೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಹೋರಾಟವನ್ನ ತೀವ್ರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಿನ್ನೆ ಕೊಟ್ಟಿರುವಂತಹ ಆದೇಶವನ್ನ ಬಾರಿ ಗಂಭೀರವಾಗಿ ಚರ್ಚೆ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡುವಂತ ಕೆಲಸವನ್ನು ಸಹ ನಾವು ಮಾಡ್ತೀವಿ. ಸರ್, ಈಗ ಅವತ್ತು ಬಂದಿಗೆ ಕರೆ ಕೊಟ್ಟಾಗ ನೀವು ವಾಟಾಳ್ ನಾಗರಾಜು, ಶಿವರಾಮೇಗೌಡರು, ಸಾರಾಗೌಡರು ಎಲ್ಲರೂ ಸೇರಿ ಒಂದು ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ನೀವು ಬಂದು ನಮ್ಗೆ ಬೆಂಬಲ ಇಲ್ಲ ಅಂತ ನೀವು ಹೇಳ್ತಾ ಇರೋದು, ವಾಟಾಳ್ ನಾಗರಾಜ್ ಅವರ ಜೊತೆ ಚರ್ಚೆ ಮಾಡಿ ಡಿಸೈಡ್ ಮಾಡಿರೋದು ಅಥವಾ ಏಕಾಏಕಿ ಡಿಸೈಡ್ ಮಾಡಿರೋದು? ವಾಟಾಳ್ ಅವರ ಜೊತೆ ಚರ್ಚೆ ಮಾಡಿದೀವಿ, ಮನವಿ ಮಾಡಿದೀವಿ. ಅವ್ರು ಯಾವುದೇ ಕಾರಣಕ್ಕೂ ಬಂದನ್ನು ವಾಪಸ್ ತಗೊಳ್ಳಲ್ಲ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಇವಾಗಲೂ ಸಹ ನಿಮ್ಮ ಮುಖಾಂತರ ಮನವಿಯನ್ನ ಮಾಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಬೇಡ, ಮುಂದೆ ಕರೀರಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ನಿಮ್ಮ ಅಗತ್ಯತೆ ಮತ್ತೆ ನಿಮ್ಮ ಹೋರಾಟದ ಅಗತ್ಯತೆ ಇದೆ. ನಿಮ್ಮ ಜೊತೆ ನಾವು ಯಾವಾಗಲೂ ಸದಾ ನಿಮ್ಮ ಜೊತೆ ಇರ್ತೀವಿ ಅನ್ನೋಂಥ ಮಾತನ್ನು ಮತ್ತೊಮ್ಮೆ ಹೇಳ್ತೀವಿ. ಈ ಸಂದರ್ಭದಲ್ಲಿ ನೀರು ತುಂಬಿರೋದ್ರಿಂದ ಮತ್ತೆ ಸರ್ಕಾರ ನೀರು ಬಿಡಲ್ಲ ಅಂತ ಹೇಳಿರೋದ್ರಿಂದ ನಾವು ಈ ಚಿಂತನೆಯನ್ನು ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು, ನಮ್ದು ಒಂದು ಸಂಘಟನೆ ಇದೆ, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಆ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ಆದ್ರಿಂದ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ವಾಟಾಳು ಕಡೆಯವರು ಅಂದ್ರೆ ಯಾರು ನಮ್ಮ ಹತ್ರ ಮಾತಾಡಿಲ್ಲ, ಏಕಾಏಕಿ ಡಿಸೈಡ್ ಮಾಡಿದ್ದಾರೆ. ನಾವು ಒಕ್ಕೂಟ ಅಂತ ಮಾಡ್ಕೊಂಡಿದೀವಿ. ಒಕ್ಕೂಟ ಅಂದಾಗ ನಮ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಬಟ್ ಅದು ನಮ್ ಜೊತೆಗೆ ತೀರ್ಮಾನನೇ ಮಾಡಿಲ್ಲ, ಏಕಾಏಕಿ ಅವ್ರು ಘೋಷಣೆ ಮಾಡ್ತಾರೆ ಅಂತಂದ್ರೆ ಅದು ಸರಿಯಲ್ಲ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತವಾಗ್ತದೆ. ಎಲ್ಲ ಒಟ್ಟಿಗೆ ನಾವೇ ಹೇಳಿದ್ನಲ್ಲ, ನಾವೇ ಮೊದಲನೇದಾಗಿ ಘೋಷಣೆ ಮಾಡಿರುವಂತದ್ದು ನಾವೇನೆ. ನೀರು ಬಂದಿರೋದ್ರಿಂದ ಈ ನಿಲುವಲ್ಲಿ ಬದಲಾವಣೆ ಆಗಿದೆ. ಖಂಡಿತವಾಗಲೂ ಹೋರಾಟ, ನೀರು ಬಿಟ್ಟರೆ ಖಂಡಿತವಾಗಲೂ ರೈತರ ಜೊತೆಯಲ್ಲಿ, ಕನ್ನಡಿಗರ ಜೊತೆಯಲ್ಲಿ ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತೀವಿ. ಹೋರಾಟವನ್ನ ತೀವ್ರಗೊಳಿಸುವಂತ ಕೆಲಸವನ್ನ ಮಾಡ್ತೀವಿ. ಈಗ ಸರ್ಕಾರದ ಕಾನೂನಿನ ಹೋರಾಟದ ಬಗ್ಗೆ ತಮಗೆ ನಂಬಿಕೆ ಇದೆಯಾ? ಸರ್ಕಾರದ ಕಾನೂನಿನ ಹೋರಾಟದ ಬಗ್ಗೆ ತಮಗೆ ನಂಬಿಕೆ ಇದೆಯಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲ, ಹೋಗ್ಲೇಬೇಕಲ್ವಾ? ಸರ್ಕಾರದ ಮೇಲೆ ನಂಬಿಕೆ ಇಡಲೇಬೇಕು. ನಮ್ಮ ಸರ್ಕಾರ ಅಂದಮೇಲೆ ನಾವು ನಂಬಿಕೆ ಇಡಲೇಬೇಕು. ಕೇಂದ್ರ ಸರ್ಕಾರ ನಂಬಿಕೆ ಇಡಲೇಬೇಕು. ನಮ್ಮ ಲೋಕಸಭಾ ಸದಸ್ಯರು ಇದರಲ್ಲಿ ಹಿನ್ನಡೆ ಇದ್ದಾರೆ. ಅವರ ಮನೆಗಳಿಗೂ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಕಾವೇರಿ ವಿಷಯದಲ್ಲಿ ನೀವು ಪ್ರಧಾನಿಯವರ ಮಧ್ಯಸ್ಥಿಕೆ ತರಬೇಕು. ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನ ಹೇರಬೇಕನ್ನುವಂತ ಒತ್ತಡವನ್ನು ನಾವು ಹೇರಲಿಕ್ಕೆ ಚರ್ಚೆಯನ್ನ ಮಾಡ್ತಾ ಇದೀವಿ. ನಾಳೆ ಹೋಗ್ಲಿ ಪ್ರತಿಭಟನೆ ಆದ್ರೂ ಇರುತ್ತಾ?
ನಾಳೆ ಪ್ರತಿಭಟನೆಗೆ ನಾವು ಇನ್ನೂ ಚರ್ಚೆ ಮಾಡಿ ತಿಳಿಸ್ತೀವಿ. ಕಳೆದ ಎಲ್ಲ ಬಂದ್ಗಳಿಗಿಂತ ಮತ್ತು ಈ ಬಂದ್ ಎಷ್ಟು ವಿಶೇಷವಾಗಿತ್ತು, ವಿಭಿನ್ನವಾಗಿತ್ತು? ಕಳೆದ ಬಾರಿ ಅನೇಕ ಸಲ ಬಂದಾಗಿದೆ ಈ ವಿಚಾರಕ್ಕೆ ಸಂಬಂಧಿಸಿದಾಗಿ. ಈ ಬಂದು ಏನು ವಿಶೇಷತೆ? ಕಾವೇರಿಗಾಗಿ ಒಂದೇ ವಾರದಲ್ಲಿ 2 ಬಂದು ಆಗಿದೆ. 2 ಬಂದು ಸಹ ಜನ ಸಪೋರ್ಟ್ ಮಾಡಿದ್ದಾರೆ. ಕಾವೇರಿ ಕನ್ನಡಿಗರ ಜೀವನಾಡಿ. ನಾವು ಹೋರಾಟಗಾರರು ಹೇಳಿದ ತಕ್ಷಣ ಬಂದ್ ಮಾಡಲ್ಲ. ಕನ್ನಡಿಗರ ಜೀವನಾಡಿಯನ್ನ ಎಲ್ಲ ಕನ್ನಡಿಗರು ಕಾವೇರಿಗಾಗಿ ಎಲ್ಲ ಸಂದರ್ಭದಲ್ಲೂ ನಮ್ಮ ಜೊತೆಯಲ್ಲಿ ಕನ್ನಡ ಹೋರಾಟಗಾರರ ಜೊತೆಯಲ್ಲಿ ನಿಂತಿದ್ದಾರೆ. ಇವತ್ತು ಮಳೆ ಬರ್ತಾ ಇದೆ ಹೇರಳವಾಗಿ. ಬೆಂಗಳೂರಲ್ಲೂ ಮಳೆ ಇದ್ದಿಲ್ಲ, ಬೋರ್ಗಳೆಲ್ಲ ಒಣಗಿದ್ದು. ಆದ್ರೆ ಇವತ್ತು ಸಹ ಮಳೆ ಬರ್ತಾ ಇದೆ. ಬೆಂಗಳೂರು ನಗರಕ್ಕೆ ನೀರು ತರಲಿಕ್ಕೆ ಬರೀ ಕಾವೇರಿ ಒಂದೇ ಅಲ್ಲ, ನಮ್ಮ ಸರ್ಕಾರ ನೇತ್ರಾವತಿ ನೀರು ಹರಿದು ಸಮುದ್ರಕ್ಕೆ ಸೇರ್ತಾ ಇದೆ.